ಉಪಚುನಾವಣೆಗಳ ರಣಕಣದಿಂದಲೇ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ಆರಂಭಿಸ್ತಾ ಇದ್ದೀವಿ. ಬಾಗಲಕೋಟೆ ಗೆಲ್ಲುವುದಕ್ಕೆ ಎರಡು ಪಕ್ಷಗಳು ಹಠಕ್ಕೆ ಬಿದ್ದಂತೆ ಪ್ರಚಾರ ನಡೆಸ್ತಾ ಇದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಠಿಕಾಣಿ ಹೂಡಿ ಪ್ರಚಾರ ನಡೆಸಿದರೆ, ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಅಲ್ಲೇ ಇದ್ದಾರೆ. ಬಿವೈ ವಿಜಯೇಂದ್ರ ಲಿಂಗಾಯತ ಬಾಹುಳ್ಯದ ಪ್ರದೇಶಗಳಲ್ಲಿ ಪ್ರಚಾರ ನಡೆಸಿದ್ರೆ, ಕುರುಬ ಸಮುದಾಯದ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿರುಸಿನ ಪ್ರಚಾರ ನಡೆಸಿದ್ರು. ಇನ್ನೇನು ಎರಡನೇ ಹಂತದ ಪ್ರಚಾರಕ್ಕೂ ಅಲ್ಲಿಗೆ ಬರ್ತಾರಂತೆ ಮುಖ್ಯಮಂತ್ರಿಗಳು. ಮೂರು ನಾಲ್ಕು ಮತ್ತೆರಡು ದಿನಗಳ ಪ್ರಚಾರ ಮಾಡ್ತಾರೆ. ಬಾಗಲಕೋಟೆ ಪ್ರಚಾರ ಮುಗಿಸಿ ಮುಖ್ಯಮಂತ್ರಿಗಳು ದಾವಣಗೆರೆಗೆ ಹೋದರೆ, ದಾವಣಗೆರೆ ಪ್ರಚಾರ ಮುಗಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಲಕೋಟೆಗೆ ಬಂದರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ಆರ್.ಬಿ. ತಿಮ್ಮಾಪುರ್ ಮುಂತಾದವರುಗಳ ಜೊತೆಗೆ ಸತತ 3 ತಾಸು ಸಭೆ ನಡೆಸಿದ್ರು ಉಪಮುಖ್ಯಮಂತ್ರಿಗಳು. ಸಭೆಯ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. में होने वाले दोनों उपचुनाव, जहां दो विचारधाराओं की लड़ाई तो है, पर उसके साथ साथ कर्नाटक में समावेशी विकास, जन कल्याण, जन जागृति और जन ताकत एक तरफ कांग्रेस के रूप में खड़ी है, दूसरी तरफ नफरत, विनाश, विघटन, बंटवारा वो भाजपा का रास्ता है। कांग्रेस 5 गारंटीज के माध्यम से लगभग 3.25 वर्ष में 5.5 करोड़ से अधिक कर्नाटक के भाई बहनों के बैंक खाते में 1,31,000 करोड़ रुपया ट्रांसफर कर चुकी है, जिससे लोग इस सरकार में हिस्सेदार बन गए हैं, मालिक बन गए हैं। हम लोगों के सेवक, उनके नौकर हैं और लोग इस सरकार के मालिक हैं। दूसरी तरफ बीजेपी का एजेंडा है 5 गारंटी खत्म करो ताकि उनका कमीशन चालू हो। आज 1 अप्रैल है, जो अंग्रेज लोग हैं वो 1 अप्रैल को अप्रैल फूल्स डे भी कहते हैं। हम लोग तो नहीं कहते, हमारी तो संस्कृति और संस्कार अलग है, पर ये सही है कि अलग अलग मुल्कों की अलग अलग संस्कृति है। मोदी सरकार और बीजेपी ने 1 अप्रैल को पूरे देश की जेब काटने के लिए इस्तेमाल किया है। ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಾಕಿ ಉಳಿದಿರೋ ಹುದ್ದೆಗಳನ್ನು ಭರ್ತಿ ಮಾಡೋ ಯೋಗ್ಯತೆ ಇಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಲಿ.
ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಪೆನ್ಷನ್ ಕೊಡೋದಕ್ಕಾಗ್ತಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಸಾಲ ಮಾಡ್ತಿದ್ದಾರೆ. ಶ್ವೇತಪತ್ರ ಹೊರಡಿಸಲಿ ಮುಖ್ಯಮಂತ್ರಿಗಳು ಅಂತ. भारतीय जनता पार्टी की ಕಳೆದ 2-3 ದಿನಗಳಿಂದ ಬಾಗಲಕೋಟೆಯಲ್ಲಿ ಬಿಡಾರ ಹೊರಟಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಹೇಳ್ತಾರೆ ಅನ್ನೋಂಥದ್ದನ್ನು ಈಗ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ದಿವಸ ಮುಖ್ಯವಾಗಿ ಭಾಳಷ್ಟು ಶ್ವೇತಪತ್ರದ ಬಗ್ಗೆ ಚರ್ಚೆ ಆಗ್ತದೆ. ಈಗ CM ಸಿದ್ದರಾಮಯ್ಯವರು ಕೂಡ ಅದರ ಬಗ್ಗೆ ಆಕ್ಷೇಪಣೆ ವ್ಯಕ್ತ ಇದ್ದಾರೆ. ತಾವೇನು ಹೇಳ್ತಾರೆ ಮೊದಲೇದಾಗಿ? ಅಲ್ಲ ರೀ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶ್ವೇತಪತ್ರ ಹೊರಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಹರೆ ಆಯ್ತಾ ಇದ್ದ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬಕ್ಕೆ ಒಂದು ಪಿಂಚಣಿ ಕೊಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. 2.25-3 ಲಕ್ಷ ನೇರ ನೇಮಕಾತಿಗಳು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಲಾಠಿ ಚಾರ್ಜ್ ಮಾಡ್ತಾರೆ ಯುವಕರ ಮೇಲೆ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಆಡಳಿತ ಪಕ್ಷದ ಶಾಸಕರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಇದು ಸಾಕಾಗೋದಿಲ್ಲ ಇವ್ರಿಗೆ. ಹಾಗಾದರೆ ಏನು? ಈಗ ಬಾಗಲಕೋಟೆ ಮೊನ್ನೆ ಬಂದು ಚುನಾವಣೆ ಏನೇನು ಉಪಚುನಾವಣೆ ಬರುತ್ತೆ ಅನ್ನೋ ಟೈಮಲ್ಲಿ ಮೆಡಿಕಲ್ ಕಾಲೇಜಿಗೆ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಯಾಕೆ 3 ವರ್ಷ ಗುದ್ಲಿ ಕಾಣ್ತಾ ಇರಲಿಲ್ವ? ಸಿಕ್ಕಿರಲಿಲ್ವ ಇವ್ರಿಗೆ? ಎಲ್ಲೋಗಿತ್ತು ಇವ್ರು ಗುದ್ಲಿ? ಹಾಗಾದರೆ ಅಂದರೆ ಕಳೆದ 3 ವರ್ಷದಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಗುದ್ಲಿ ಪೂಜೆ ಮಾಡದೇ ಇರತಕ್ಕಂಥ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಇದು. ಕಾರಣ ಏನು? ಗ್ಯಾರಂಟಿಗಳಿಂದ ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಗೆ ಬಂದಾಗಿದೆ. ಬಡ್ಡಿ ಕಟ್ಟೋದಕ್ಕೆ ಸಾಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ವೇತಪತ್ರ ಕೇಳೋದ್ರಲ್ಲಿ ತಪ್ಪೇನಿದೆ? ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯಾಕಷ್ಟೊಂದು ಸಿಟ್ಟು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಇವತ್ತು 2 ಚುನಾವಣೆಗಳ ಪೈಕಿ ದಾವಣಗೆರೆಯನ್ನು ಎಲ್ಲೊಂದು ಕಡೆ CM ಅವ್ರನ್ನ ಎಲೆಕ್ಷನ್ ಮಾಡಿ ಬಾಗಲಕೋಟೆಯಲ್ಲೇ ಬಿಡಾರ ಹೆಚ್ಚಾಗಿ ಊಡಾಗಿರುವಂಥದ್ದು. ಈ ಬಗ್ಗೆ ನೋಡೋದಾದ್ರೆ ನಾನು ಮೊನ್ನೆಯಿಂದನೂ ಕೂಡ ಹೇಳ್ತೇನೆ, ಯಾಕೆ ಮುಖ್ಯಮಂತ್ರಿಗಳೇ ಸೋಲಿನ ಭಯ ನಿಮಗೆ ಕಾಡ್ತಾ ಇದೆಯಾ? ಆ ಸೋಲಿನ ಭಯದ ಕಾರಣದಿಂದಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಜಿಲ್ಲಾ ಪಂಚಾಯತಿ ಸದಸ್ಯರ ಥರ ಇಲ್ಲಿ ಬಂದು ಇಲ್ಲಿ ಕೂತಿದ್ದಾರೆ. ಇರಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಾನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ 15 ಜನ ಸಚಿವರು ಎಲ್ಲ ಸೂಟ್ ಕೇಸು ಮೂಟೆಗಳು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅಷ್ಟಾದರೂ ಕೂಡ ಇನ್ನೂ ಕೂಡ ಅವರು ಗೆಲುವಿನ ಹತ್ರನೂ ಕೂಡ ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರೆ ಜನರು ಎಷ್ಟು ಬೇಸತ್ತಿದ್ದಾರೆ ಈ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತೇಳಿ ಅದರಲ್ಲೇ ಗೊತ್ತಾಗ್ತದೆ. ಸರ್, ಈ ಒಂದು ಬಾಗಲಕೋಟೆ ಫಲಿತಾಂಶ ಅವರೊಂದು CM ಸ್ಥಾನದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಸರ್? ಬಾಗಲಕೋಟೆ, ದಾವಣಗೆರೆ ಈ ಪರಿಣಾಮ BJP ಗೆದ್ದಿರೋ ಪರಿಣಾಮ ಖಂಡಿತವಾಗಿ ರಾಜ್ಯದ ಮೇಲೆ ಪರಿಣಾಮ ಬೇರೆ ಬೀಳ್ತದೆ. ಆದರೆ ಮುಖ್ಯಮಂತ್ರಿಗಳು irrespective of the outcome of Bagalkot and Davangere South is bound to resign. ಈಗ ಸುಮ್ಮನೆ ಕತೆ ಹೊಡಿತಾರೆ ಅಷ್ಟೇ ಇಲ್ಲಿ ಬಂದು ಬಾಗಲಕೋಟೆನಲ್ಲಿ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಕರ್ಗಳ ಜೊತೆ ಮಲ್ಲಿಕಾರ್ಜುನ ಸುಮನಿ, ASNL ನ್ಯೂಸ್ಗೆ. ರಾಜ್ಯದ ಆರ್ಥಿಕತೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅನ್ನುವ ವಿಜಯೇಂದ್ರರ ಹೇಳಿಕೆಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒತ್ತಾಯಿಸಿರುವುದು ಆರ್ಥಿಕ ಕ್ಷೇತ್ರದ ಬಗೆಗಿನ ಅವರ ಅಜ್ಞಾನ ಮತ್ತು ಆಡಳಿತದ ಅನುಭವದ ಕೊರತೆ ಮತ್ತು ರಾಜಕೀಯ ಹತಾಶೆಯನ್ನು ತೋರಿಸುತ್ತದೆ. ಕಳೆದ ತಿಂಗಳಷ್ಟೇ ಈ ಆರ್ಥಿಕ ವರ್ಷದ ಆಯವ್ಯಯ ಪತ್ರವನ್ನು ನಾನು ಮಂಡಿಸಿದ್ದೇನೆ. ಅದು ಅಂಕಿಅಂಶಗಳ ಕಾಗದದ ಕಂತೆ ಅಲ್ಲ. ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಒಪ್ಪಿಸಿರುವ ಪ್ರಾಮಾಣಿಕ ಲೆಕ್ಕಪತ್ರ.
ಆ ಆಯವ್ಯಯವನ್ನ ವಿಧಾನಮಂಡಲದ ಉಭಯ ಸದನಗಳು ಒಪ್ಪಿಕೊಂಡು ಅಂಗೀಕರಿಸಿವೆ. ಇದೇ ನಮ್ಮ ಶ್ವೇತಪತ್ರ ಅಂತ ಮುಖ್ಯಮಂತ್ರಿಗಳ ಟ್ವೀಟ್. ರಾಜ್ಯದ ಆರ್ಥಿಕತೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅನ್ನುವ ವಿಜಯೇಂದ್ರರ ಆಗ್ರಹಕ್ಕೆ ಉತ್ತರ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳ ಪ್ರಚಾರ ಮುಗಿಸಿ ದಾವಣಗೆರೆಗೆ ಹೋದ್ರು. ಈಗ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಬಂದು ಪ್ರಚಾರ ಮುಂದುವರೆಸಿದ. ದಾವಣಗೆರೆಯಲ್ಲಿ ಡಾಕ್ಟರ್ ಯತೀಂದ್ರ ಪ್ರಚಾರ. HY ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಉಮೇಶ್ ಮೇಟಿ ಅವರನ್ನ ಓಟು ಕೊಟ್ಟು ಗೆಲ್ಲಿಸಿ ಅಂತ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದ್ರ ಭೇದ ಭಾವ ಅನ್ನೋದೇ ಅವ್ರ ಹತ್ರ ಇರಲಿಲ್ಲ. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದ್ರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದ್ರ ಭೇದ ಭಾವ ಅನ್ನೋದೇ ಅವ್ರ ಹತ್ರ ಇರಲಿಲ್ಲ. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದ್ರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ. ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ ಪ್ರಶಾಂತ್ ನಾತು ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್, ದಾವಣಗೆರೆ ಉಪಚುನಾವಣೆಯ ಪ್ರಚಾರ ಒಂಥರ ಫ್ಲಾಟ್ ಆಗಿ ಹೋಗ್ತಿದೆಯಲ್ಲ, ಟರ್ನು ಟ್ವಿಸ್ಟ್ಗಳಿಲ್ಲ ದಾವಣಗೆರೆ ದಕ್ಷಿಣಕ್ಕೆ ಹೋಲಿಸಿದ್ರೆ. ನಿಜವಾಗ್ಲೂ ಅಜಯ್ ಸರ್ ಅಂತಂದರೆ ದಾವಣಗೆರೆಗೆ ಹೋಲಿಸಿಕೊಂಡ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಅಂತಂದರೆ ಯಥಾಸ್ಥಿತಿ ಎರಡೂ ಕಡೆಯಿಂದ ಏನಂತಂದರೆ ಅತ್ಯಂತ ಫೈಟ್ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು. ಯಾಕಂದರೆ ಕಳೆದ 2-3 ದಿನಗಳಿಂದ ಏನಂತಂದರೆ ನಿರಂತರವಾಗಿ ಒಂದು ಕಡೆ ಕಾಂಗ್ರೆಸ್ನಿಂದ CM ಸಿದ್ದರಾಮಯ್ಯನವರು ಮತ್ತು ಅವರ ಮಗ ಪ್ರಚಾರವನ್ನು ಕೇಳಿದ್ರೆ, ಇನ್ನೊಂದು ಕಡೆಗೆ ಏನಂತಂದರೆ BJP ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಭಾಳಷ್ಟು ಏನಂತಂದರೆ ಚುರುಕಿನಿಂದ ಏನಂತಂದರೆ ಒಂದು ಪೈಪೋಟಿಯೂ ಕೂಡ ನಡೆದಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಜಾತಿವಾರ ಲೆಕ್ಕಾಚಾರದವರು ಬಂದಂಥ ಸಂದರ್ಭದಲ್ಲೂ ಕೂಡ ಜಾತಿವಾರು ಏನಂತಂದ್ರೆ ಆ ಮತಗಳ ನಾಯಕರನ್ನ ಕರೆಸಿ ಏನಂತ ಏನ್ ಅನ್ನಿಸ್ತಾ ಇದೆ ಇವತ್ತಿನ ಸಿಚುವೇಶನ್ ನೋಡಿದ್ರೆ? ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಏನು, ಜನರ ಮೂಡ್ ಏನ್ ಅನ್ನಿಸ್ತಾ ಇದೆ ನಿಮಗೆ? ಸರ್, ಈ ಬಗ್ಗೆ ಈಗಿನ ಸದ್ಯದ ಒಂದು ಮಾಹಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ, ಯಾಕಂತಾರೆ BJP ಒಂದೆಡೆ ಪ್ರಥಮ ಬಾರಿಗೆ ಹೇಳ್ತು ಹಿಂದುತ್ವ ಮತ್ತು ಅಭಿವೃದ್ಧಿ ವಿಚಾರ ಇಟ್ಟುಕೊಂಡು ನಾವು ಜನರ ಮುಂದೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ತದನಂತರದಲ್ಲಿ ಏನಂತಂದರೆ ಒಂದು ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಹೋಗ್ತಾ ಪ್ರಚಾರಕ್ಕೆ ಮುಂದುವರಿತು. ಅದರ ಬಳಿಕ ಏನಂತಂದರೆ ಇತ್ತೀಚೆಗೆ ಈಗ 2-3 ದಿನಗಳಿಂದಲೂ ಕೂಡ ಏನಂತಂದರೆ ನಿರಂತರವಾಗಿ ಕಾಂಗ್ರೆಸ್ ಸಹ ಏನಂತಂದರೆ ಹಿಂದುತ್ವದ ಜಪ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಏನಂತಂದರೆ ಅನುಕಂಪ, ಇನ್ನೊಂದು ಕಡೆ ಹಿಂದುತ್ವ. ಹೀಗೆ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ ಮತ್ತು BJP ಅವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇವುಗಳನ್ನೆಲ್ಲವನ್ನೂ ಕೂಡ ಏನಂತಂದರೆ ಜನರು ಕೂಡ ಭಾಳಷ್ಟು ಲಕ್ಷ್ಯದಿಂದ ಕಾಣ್ತಾ ಇರುವಂಥದ್ದು. ಇವೆಲ್ಲದರ ಮಧ್ಯೆ ಮತ್ತೊಂದು ಏನಂತಂದರೆ ಗ್ಯಾರಂಟಿ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವೊಂದು ಕಡೆ ಏನಂತಂದರೆ ಅದರ ಬಗ್ಗೆ ವಿರೋಧ ವ್ಯಕ್ತವಾದರೆ, ಇನ್ನೊಂದು ಕಡೆ ಅಂತ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಪರವಾಗಿ ಏನಂತಂದರೆ ಒಂದು ಅಂಶಗಳು ಕಂಡು ಬಂದರೆ, ನಗರ ಭಾಗದಲ್ಲಿ ಏನಂತ ಬಹುತೇಕವಾಗಿ BJP ಪರವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಜಿತ್ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಪ್ರಚಾರದ ಅಲ್ಲಿ ಓಡಾಡಿದ್ರಿ ನೀವು, ಹೆಂಗಿತ್ತು ಜನರ ಉತ್ಸಾಹ? ಸರ್, ಹೇಳಬೇಕಂತಂದರೆ ಏನು CM ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ಏನು ಸಂಚಾರವನ್ನು ಮಾಡಿದ್ರು, ಅಲ್ಲಿ ಏನಂತಾರೆ ಭಾಳಷ್ಟು ಉತ್ಸುಕತೆ ಕಂಡು ಬಂತು. ಯಾಕಂದರೆ ಜನರು ಕೂಡ ಒಂದು ನಿರೀಕ್ಷೆ ಇತ್ತು.
ಸಿದ್ದರಾಮಯ್ಯನವರು ಬರಬಹುದು ಅನ್ನುವಂಥದ್ದು. ಹೀಗಾಗಿ ಏನಂತಂದರೆ ಗ್ರಾಮೀಣ ಭಾಗದಲ್ಲಿ ಅಂದರೆ ನಾವು ಮೊದಲೇ ಹೇಳಿದಂತೆ ಗ್ರಾಮೀಣ ಭಾಗದಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಗಟ್ಟಿಯಾಗಿರುವಂಥದ್ದು. ಇವುಗಳ ಮಧ್ಯೆ ಅಲ್ಲಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಕಡೆ ಈಗಾಗಲೇ 8 ಕಡೆ ಏನಂತಂದರೆ CM ಸಿದ್ದರಾಮಯ್ಯವರು ಪ್ರಚಾರ ಮಾಡಿದಂಥ ಕಡೆ ನೋಡಿದಂಥಲ್ಲಿ ಭಾಳಷ್ಟು ಉತ್ಸುಕತೆ ಆಗಿರುವಂಥದ್ದು, ಭಾಳಷ್ಟು ಅದರಿಂದ ಏನಂತಾರೆ ಮತ್ತಷ್ಟು ಏನಂತಂದರೆ ಇವತ್ತಿನ ದಿವಸ ಕಾಂಗ್ರೆಸ್ಸಿಗೆ ಬಲ ಬಂದಿರುವಂಥದ್ದನ್ನು ಕೂಡ ಕಾಣ್ತದ್ವಿ. ಇನ್ನೂ ಕೂಡ ಏನಂತಂದರೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ ಏನಂತಾರೆ ಅವರ ಬಗ್ಗೆ ಹೆಚ್ಚಿನ ಒಲವಿರುವಂಥದ್ದು. ಹೀಗಾಗಿ ಏನಂತಂದರೆ ಅದು ಮತವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗುತ್ತೆ. ಅಜೀತ್ ಸರ್, ಖರ್ಚಾರು ಜಾಸ್ತಿ ಮಾಡ್ತಿದ್ದಾರೆ ನೀವು ಗಮನಿಸಿದ ಪ್ರಕಾರ? ಸರ್, ಈಗ ನಾವು ನೋಡಿದ ಸಂದರ್ಭದಲ್ಲಿ ಎರಡೂ ಕಡೆಯಿಂದೂ ಕೂಡ ನಡೀತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಪ್ರಚಾರಕ್ಕೆ ಮಾಡುವಂಥ ಸಂದರ್ಭ ಆಗಿರ್ಬೋದು, ಎಲ್ಲ ಕಡೆಯಿಂದ ರೀತಿಯಿಂದ ನಾವು ನೋಡಿದಂಥ ಸಂದರ್ಭದಲ್ಲಿ ಎರಡೂ ಕೂಡ ನಡೀತಾರೆ. ಆದರೆ ಒಂದು ಕೊಂಚ ಏನಂತಂದರೆ ಕಾಂಗ್ರೆಸ್ಸಿಂದಲೇ ಹೆಚ್ಚಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ವಿ. ಯಾಕಂದರೆ ಪ್ರಚಾರದ ಭರಾಟೆ ಆಗಿರ್ಬೋದು, ಒಂದು ರೋಡ್ ಶೋ ಆಗಿರ್ಬೋದು, ಹೀಗೆ ಎಲ್ಲ ಕಾರಣಗಳಿಂದಲೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಒಂದು ಹೆಜ್ಜೆ ಕಾಂಗ್ರೆಸ್ಸಿಂದ ನಾವು ಹೆಚ್ಚಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಅಜಯ್ ಸರ್, ಸತೀಶ್ ಜಾರಕಿಹೊಳಿ ಅವರು ಏನೇನು ಮಾಡ್ತಿದ್ದಾರೆ ಸರ್? ಸತೀಶ್ ಜಾರಕಿಹೊಳಿ ಅವರು ಏನೇನು ಮಾಡ್ತಿದ್ದಾರೆ? ಎಲ್ಲೆಲ್ಲಿ ಓಡಾಡ್ತಿದ್ದಾರೆ? ಬಹಿರಂಗ ಪ್ರಚಾರದಲ್ಲಿದ್ದಾರಾ ಅಥವಾ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನು ಮಾಡಿ ರಣತಂತ್ರ ಎಣಿಯೋದ್ರಲ್ಲೇ ಬ್ಯುಸಿ ಇದ್ದಾರಾ? ಸರ್, ಇವತ್ತಿನ ಮಟ್ಟಿಗೆ ಹೇಳಬೇಕಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಏನಂತಂದರೆ ಒಂದು ರೀತಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಏನೊಂದು 2 ದಿನಗಳವರೆಗೆ CM ಸಿದ್ದರಾಮಯ್ಯನವರು ಬರುವುದರ ಮೂಲಕ ಒಂದು ರೋಡ್ ಶೋ ಆಗಿರ್ಬೋದು, ಒಂದು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದು. ತದನಂತರ ಇವತ್ತು ಬೆಳಗ್ಗೆ ಅವ್ರು ಹೋಗಿರುವಂಥದ್ದು. ಅವ್ರು ಹೋದ ಬೆನ್ನಲ್ಲೇ ಏನಂತಂದರೆ DKC ಅವರು ಇವತ್ತಿನ ದಿವಸ ಅಖಾಡಕ್ಕೆ ಎಂಟ್ರಿ ಆಗಿರುವಂಥದ್ದು. ಬರೋದ್ರ ಜೊತೆಗೆ ಬೆಳಗಿನಿಂದ ಈಗಿನವರೆಗೂ ಕೂಡ ಏನಂತ ನಿರಂತರವಾಗಿ 1 to 1 ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಒಂದೆಡೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏನಂತಂದರೆ KPCC ವಕ್ತಾರರು, ಹೀಗೆ ಎಲ್ಲರನ್ನೂ ಕೂಡಿಕೊಂಡು ಒಂದೊಂದು ಬೇರೆ ಬೇರೆ ರೀತಿಯಾದಂಥ ಸಭೆಗಳನ್ನು ಮಾಡುವುದರ ಮೂಲಕ ಮತ್ತೊಂದು ರಣತಂತ್ರವನ್ನು ಹಿನ್ನಲಿಕ್ಕೆ ಅವರು ಮುಂದಾಗಿರುವಂಥದ್ದು ಒಂದು ಭಾಗವಾದರೆ, ಇವುಗಳ ಮಧ್ಯೆ 2 ದಿನಗಳವರೆಗೆ ನಿರಂತರವಾಗಿ BJPಯಿಂದ ಪ್ರಚಾರ ಮಾಡಿರ್ತಕ್ಕಂಥ BJP ರಾಜ್ಯಾಧ್ಯಕ್ಷರು ಇವತ್ತು ಬೆಳಗ್ಗೆ ಏನಂತ ಒಂದು ಮಹತ್ವದ ಸಭೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಅಂದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂಥ ಪ್ರಚಾರವನ್ನು ಮಾಡಬೇಕು, ಯಾವ ರೀತಿಯಾದಂಥ ಒಕ್ಕಟ್ಟನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡಿರುವಂಥದ್ದು, ಒಂದು ಸಭೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ BJPಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಆತಂಕ ಇತ್ತು. ಅಂದರೆ ಕೆಲವೊಂದಿಷ್ಟು ನಾಯಕರು ಏನಂತಂದ್ರೆ ತಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಹಿಂಗೆ ಒಕ್ಕಟ್ಟಿಲ್ಲ ಅನ್ನುವಂಥ ಮಾತಿತ್ತು. ಆದರೆ ಯಾವಾಗ ವಿಜೇಂದ್ರ ಅವರು ಎಂಟ್ರಿ ಕೊಟ್ಟರು ಅಂಥ ಸಂದರ್ಭದಲ್ಲಿ, ಅಂದರೆ ಇಲ್ಲಿ BJP ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏನು ಆಕಾಂಕ್ಷೆ ಅಂತ ಅಸಮಾಧಾನಗೊಂಡಿದ್ದಂಥ PS ಪೂಜಾರರು ಕೂಡ ಏನಂತಂದರೆ ಈಗ ಚರಂತಿಮಠ ಅವ್ರ ಜೊತೆಗೆ ಏನಂತಂದರೆ ಅವ್ರ ಪ್ರಚಾರಕ್ಕೆ ಇಳಿದಿರುವಂಥದ್ದು. ಮತ್ತು ಮುಖ್ಯವಾಗಿ ಮುರುಗೇಶ್ ನಿರಾಣಿ ಅವರು ಕೂಡ ದೂರ ಇದ್ದರು, ಅವರು ಕೂಡ ಏನಂತಾರೆ ಪ್ರಚಾರಕ್ಕೆ ಬಂದಿರುವಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಇವತ್ತಿನ ಸಭೆ ಬಹಳಷ್ಟು ಅಂತ ಮುಖ್ಯವಾಗಿತ್ತು. ಹೀಗಾಗಿ ಏನಂತಂದರೆ ವಿಜೇಂದ್ರವರು ಮಾಡಿರ್ತಕ್ಕಂಥ ಒಂದು ಸಭೆಯು ಕೂಡ ಒಂದು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಒಂದು ಭಾಗವಾದರೆ, ಕಾಂಗ್ರೆಸ್ನಿಂದ ಇಡೀ ದಿವಸ ಬ್ಯಾಕ್ ಟು ಬ್ಯಾಕ್ ಏನು ಸಭೆಗಳದು ಅದು ಕೂಡ ಬಹಳಷ್ಟು ಇವತ್ತಿನ ದಿವಸ ಮಹತ್ವಪೂರ್ಣವನ್ನು ಪಡೆದಿದೆ ಅಂತ ನಾವೆಲ್ಲಿ ಹೇಳಬೇಕಾಗುತ್ತೆ ಸರ್. ಮಲ್ಲಿಕಾರ್ಜುನ್, ಬಾಗಲಕೋಟೆ ಯಾವಾಗಲೂ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ, ನೀವಾಗಲೇ ಸತೀಶ್ ಮಲ್ಲಿಕಾರ್ಜುನ್ ಜಾರಕಿಹೊಳಿ ಅವರದ ವಿಷಯವನ್ನು ಕೇಳಿದರೆ ಸರ್ ಬಾಗಲಕೋಟೆ ಯಾವಾಗಲೂ 4,000, 5,000, 5,500 ಅಂತರದಿಂದ ಡಿಸೈಡ್ ಆಗ್ತಕ್ಕಂಥ ಕ್ಷೇತ್ರ. ಬಟ್ ಬೈ ಎಲೆಕ್ಷನ್ಸಲ್ಲಿ ಏನಾಗ್ಬೋದು? ಎಸ್ ಸರ್, ಅಷ್ಟೇ ಕ್ಲೋಸ್ ಕಾಂಟೆಸ್ಟ್ ಅನ್ನಿಸ್ತಾ ಇದೆಯಾ? ಅಂದರೆ ಯಾರು ಗೆದ್ರು ಆಶ್ಚರ್ಯ ಇಲ್ಲ ಅನ್ನೋದು ಅನ್ನಿಸ್ತಾ ಇದೆಯಾ? ಅಥವಾ ಬೈ ಎಲೆಕ್ಷನ್ಸ್ ಯೂಶ್ವಲಿ ಸರ್ಕಾರದ ಪರವಾಗಿರ್ತಕ್ಕಂಥ ಒಂದು ಅಲೆ ಇರುತ್ತೆ, ಅವ್ರಿಗೆ ಈಸಿ ಇರುತ್ತೆ, ಹಂಗೆ ಅನ್ನಿಸ್ತಾ ಇದೆಯಾ? ಸರ್, ಸಹಜವಾಗಿ ಏನಂತಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೈ ಎಲೆಕ್ಷನ್ಗಳು ಅವ್ರ ಪರವಾಗಿರುವಂಥದ್ದು ನಾವು ನೋಡ್ತೇವೆ. ಆದರೆ ಈಗ ಬಾಗಲಕೋಟೆ ಮಟ್ಟಿಗೆ ಹೇಳಿದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಅಷ್ಟು ಸರಳವಾಗಿಲ್ಲ. ಯಾಕಂದರೆ ನಿರೀಕ್ಷಿತ ಮಟ್ಟದಲ್ಲಿ ಏನಂತಂದರೆ ಅವ್ರು ಹೇಳಿದಂತೆ ಹೆಚ್ಚಿನ ಮತಗಳನ್ನ ಗಳಿಸುವಂಥ ಇದೇನು ಇಲ್ಲ. ಯಾಕಂದರೆ ತಾವು ಹೇಳಿದಂತೆ ಏನಂತಂದರೆ 5,000 to 10,000 ಒಳಗಡೆನೇ ಏನಂತಂದರೆ ಒಂದು ಫೈಟ್ ಆಗುತ್ತೆ. ಯಾರೇ ಗೆದ್ದರೂ ಕೂಡ ಅದು ಅಷ್ಟೇ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅವ್ರ ಲೆಕ್ಕಕ್ಕೆ ಅವ್ರು ಹೇಳ್ತಾ ಇರ್ಬೋದು, ಆದರೆ ಈಗಿನ ಒಂದು ಮಾಹಿತಿಯನ್ನು ನೋಡಿದಂಥ ಸಂದರ್ಭ, ಯಾಕಂದರೆ ನಾವು ಟಿಕೆಟ್ಗಳಲ್ಲಿ ಗೊಂದಲ ಆಗಿರುವಂಥದ್ದನ್ನು ನೋಡ್ತೇವೆ, ಒಂದು ಕಡೆ BJPಯಲ್ಲಿನ ಅಸಮಾಧಾನವನ್ನು ನೋಡ್ತೇವೆ. ಹೀಗೆ ಎರಡನ್ನೂ ನಾವು ತೂಗಿ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಏನಂತಾರೆ ಹೆಚ್ಚಿನ ಮತಗಳ ಅಂತರದಿಂದ ಬರಲಿಕ್ಕೆ ಆಗೋದಿಲ್ಲ. ಕೇವಲ 5,000 to 10,000 ಒಳಗಡೆ ಏನಂತ, ಅದು ಹೆಚ್ಚು ಕಡಿಮೆ 5,000 to 6,000 ಒಳಗಡೆ ಬರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕೆ ಹಿಂಗೆ ಅನ್ಸುತ್ತೆ ಯಾವಾಗಲೂ. ಅಂದರೆ ಒಂದು ಕ್ಯಾಂಡಿಡೇಟ್ ಲಿಂಗಾಯತರು, ಒಂದು ಕ್ಯಾಂಡಿಡೇಟ್ ಕುರುಬ ಇದ್ದಾಗ ಲಿಂಗಾಯತ್ ಕನ್ಸಾಲ್ಟೇಷನ್ BJP ಪರವಾಗಿ ಕ್ಯಾಂಡಿಡೇಟ್ BJP ಲಿಂಗಾಯತ್ ಇರೋದ್ರಿಂದ ಅಲ್ಲಾಗತ್ತೆ, ಕುರುಬರು ಕನ್ಸಾಲ್ಟೇಷನ್ ಆಗುತ್ತೆ, ಕುರುಬರು ಮುಸ್ಲಿಮರು ಒಂದು ಕಡೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಸಣ್ಣ ಸಣ್ಣ ಸಮುದಾಯದ, ಈಗ ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕಂದರೆ ಕಾನ್ಸಂಟ್ರೇಟೆಡ್ ಎಫರ್ಟ್ ಇರೋದು ಪೊಲಿಟಿಕಲ್ ಪಾರ್ಟಿಗಳದು. ಸಣ್ಣ ಸಣ್ಣ ಸಮುದಾಯಗಳನ್ನು ಓಲೈಸೋದ್ರಲ್ಲಿ ಯಾರು ಮುಂದಿದ್ದಾರೆ BJP ಮತ್ತು ಕಾಂಗ್ರೆಸ್ಗೆ ಹೋಲಿಸಿದರೆ? ನನಗನ್ಸುತ್ತೆ ಅಜಿತ್ ಯಾಕೆ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಕೇಳಿದರು ಅಂತಂದರೆ,
ಶಿಗ್ಗಾಂವ್ನಲ್ಲಿ ಸತೀಶ್ ಜಾರಕಿಹೊಳಿ ಬಂದು ಕೂತಿದ್ರಿಂದ Yes. ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಅಹಿಂದ ವೋಟ್ಗಳನ್ನು ತೆಗೆದುಕೊಂಡು ಯಾಸೀನ್ ಪಠಾಣ್ ಗೆದ್ದರು. ಹಾಗೆ ಬಾಗಲಕೋಟೆಯಲ್ಲಿ ಈ ಸಣ್ಣ ಸಣ್ಣ ಸಮುದಾಯಗಳಿವೆ. ಫಾರ್ ಎಕ್ಸಾಂಪಲ್ ಪಟೇಗಾರರಿದ್ದಾರೆ, ನಾರಾಯಣ್ ಸಾಬ್ ಹಾಂಡ್ಗೆ, ಅವ್ರನ್ನ ರಾಜ್ಯಸಭೆಗೆ BJP ತಂದಿತ್ತು. ಭಾವ್ಸಾರ್ ಇದ್ದಾರೆ, ಸೊಕೋಸಾಳಿ ಇದ್ದಾರೆ, ಮಡಿವಾಳ್ರಿದ್ದಾರೆ, ಪರಿಟಂತರ್ ಅವ್ರಿಗಲ್ಲಿ. ಆ ಸಮುದಾಯಗಳ ವೋಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ, ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ಜಾಸ್ತಿ ಓಡಾಡ್ತಿದ್ದಾರೆ? ಸರ್, ಸಣ್ಣ ಸಣ್ಣ ಸಮುದಾಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೀಗ ನೋಡುವಂಥದ್ದು ಏನಂತಾರೆ, ಎರಡೂ ಕಡೆಯಿಂದ ಓಡಾಟ ಹೆಚ್ಚಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಏನಂತಾರೆ, ಒಂದು ಕೈ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಯಾಕಂದರೆ ಏನು ಸತೀಶ್ ಜಾರಕಿಹೊಳಿ ಅವರು ಏನು ಉಸ್ತುವಾರಿಯನ್ನು ಹೊತ್ತುಕೊಂಡ್ರು, ಅಂಥ ಸಂದರ್ಭದಲ್ಲಿ ಅವರು ಇಲ್ಲಿರ್ತಕ್ಕಂಥ ಬೂತ್ ಮಟ್ಟ ಹಿಡಿದುಕೊಂಡು ಇನ್ನೂ ಕೆಳಮಟ್ಟಕ್ಕೆ ಹೋಗೋದ್ರ ಮೂಲಕ ಇರ್ತಕ್ಕಂಥ ಆ ಒಂದು ಮುಖಂಡರ ನಾಯಕರನ್ನು ಮನೆಗೆ ಕರೆಸೋದ್ರ ಮೂಲಕ ಮತ್ತು ತಾವು ಕೂಡ ಅಲ್ಲಿ ಹೋಗೋದ್ರ ಮೂಲಕ ಅವುಗಳನ್ನು ಮತಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವರೊಂದು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾರೆ. ಏನು ಈ ಹಿಂದೆ ಬೈ ಎಲೆಕ್ಷನಲ್ಲಿ ಮಾಡಿದ್ರು ಅಂಥ ಒಂದು ತಂತ್ರಗಳನ್ನು, ಅದಕ್ಕಿಂತ ಹೆಚ್ಚಿನ ತಂತ್ರಗಳನ್ನು ಕೂಡ ಇವತ್ತಿನ ದಿವಸ ಇಲ್ಲಿ ಬಳಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಹೀಗಾಗಿ ಬಹುತೇಕವಾಗಿ ಅಂಥ ಒಂದು ಮತಗಳು ಕಾಂಗ್ರೆಸ್ ಪರವಾಗಿ ಹೋಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಇದ್ದರೂ ಕೂಡ ಇವತ್ತು ಏನು 2 ದಿನಗಳ ಹಿಂದೆ ವಿಜೇಂದ್ರ ಅವರು ಬಂದರು, ಅವರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಅದೇ ಸಣ್ಣ ಸಣ್ಣ ಸಮುದಾಯಗಳ ಒಂದು ನಾಯಕರನ್ನೇ ಟಾರ್ಗೆಟ್ ಮಾಡಿ ಒಂದು ಸಭೆಗಳನ್ನು ಮಾಡೋದ್ರ ಮೂಲಕ ಆ ಮತಗಳನ್ನು ಕೂಡ ಏನಂತ ತಮ್ಮತ್ತ ಸೆಳೆಯುವಂಥ ಒಂದು ಪ್ರಯತ್ನವೂ ಕೂಡ ಇವತ್ತು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಏನಂತಾರೆ, ಎಲ್ಲೋ ಒಂದು ಕಡೆ ಒಂದೆಡೆ ಅಭಿವೃದ್ಧಿ, ಮತ್ತೊಂದೆಡೆ ಅನುಕಂಪ, ಹೀಗೆ 2 ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ನೋಡಿದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಏನಂತಂದರೆ ಅವುಗಳನ್ನ ಸೆಳೆಯಲಿಕ್ಕೆ 2 ಕಡೆಯಿಂದ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮ ಎಲ್ಲ ಮಾಹಿತಿಗೆ. ಬಾಗಲಕೋಟೆ ಉಪಚುನಾವಣೆಯ ರಣಕಣದ ವಿವರಗಳನ್ನು ನೋಡಿದ್ರಿ. ಬನ್ನಿ ಈಗ ದಾವಣಗೆರೆಗೆ. ಬಾಗಲಕೋಟೆ ಪ್ರಚಾರ ಮುಗಿಸಿ ಮುಖ್ಯಮಂತ್ರಿಗಳು ದಾವಣಗೆರೆಯ ಪ್ರಚಾರಕ್ಕೆ ಬಂದಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಘಟಾನುಘಟಿಗಳ ಪ್ರಚಾರ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನು ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ನಾಗನೂರು, ಹಳೆ ಬೆಳವನೂರು ಗ್ರಾಮದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದ್ರು. ಹದಡಿ ಗ್ರಾಮದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗಿಯಾದರು. ಅನ್ನದಾತ ಸಿದ್ದರಾಮಯ್ಯನವರಿಗೆ, ಭಾಗ್ಯದಾತ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ದಕ್ಷಿಣ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಒಂದು ಮೇಕೆ ಕುರಿಯನ್ನು ಸಹ ಕೊಡ್ತಾ ಇದ್ದಾರೆ. ಚಪ್ಪಳೆ ಹೊಡಿಬೇಕಾಗಿ ತಮ್ಮಲ್ಲಿ ಕಳೆದ ಪಿರಮಿಡ್ ಇರ್ತದಲ್ಲ, ಆ ಪಿರಮಿಡ್ ನಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರೆ ಕಾರ್ಪೊರೇಟ್ ಬಾಡಿಗಳು ಮತ್ತು ಶ್ರೀಮಂತ ವರ್ಗ. ಅವ್ರ ಪರವಾಗಿರ್ತಕ್ಕಂಥ ಪಾರ್ಟಿನೇ ಬಿಜೆಪಿ. ನಮ್ಮದು ತಳ ಸಮುದಾಯಗಳಿದ್ದಾವಲ್ಲ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ಈಗ ಬಿಜೆಪಿಯವರು ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಬಡವರ ವಿರೋಧಿಗಳು. ಎಲ್ಲ ವರ್ಗದ ಜನರಿಗೆ ಬಿಜೆಪಿಯವರಿಗೆ ನಾವು ಕೊಟ್ಟಿಲ್ವಾ? ಬಿಜೆಪಿಯವರಿಗೂ ಕೊಟ್ಟಿದೀವಲ್ಲ. ಏಪ್ರಿಲ್ 5ರಿಂದ ದಾವಣಗೆರೆಯಲ್ಲಿ ಜಮೀರ್ ಅಹಮ್ಮದ್ ಅವರು ಪ್ರಚಾರ ಮಾಡ್ತಾರಂತೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳಿದ್ರ ಮಾತನ್ನು. ಇನ್ನೊಂದು ಕಡೆ ಬಿಜೆಪಿಯಿಂದ ಯಡಿಯೂರಪ್ಪನವರ ರೋಡ್ ಶೋ. ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಯಡಿಯೂರಪ್ಪನವರ ಜೊತೆಗೆ GM ಸಿದ್ದೇಶ್ವರ್, ಬಸವರಾಜ ಬೊಮ್ಮಾಯಿ ಅವರಿದ್ದು.
ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಪಣ ತೊಟ್ಟಿರುವ ಮಾಜಿ ಸಿಎಂ BS ಯಡಿಯೂರಪ್ಪನವರು ಇಂದು 2ನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಸುಡುವ ಬಿಸಿಲಿನಲ್ಲಿಯೂ ಏನು ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸವರಾಜಪೇಟೆಯಿಂದ ಈಗ ರೋಡ್ ಶೋ ಆರಂಭವಾಗಿರುವಂಥದ್ದು. ನೀವು ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿರುವುದನ್ನು ನೀವು ಇಲ್ಲಿ ನೋಡಬಹುದು. ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ವಿಶೇಷ. ನೀವು ನೋಡಬಹುದು ದೃಶ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ಯಡಿಯೂರಪ್ಪರವರ ರ್ಯಾಲಿಯಲ್ಲಿ ಭಾಗವಹಿಸಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ನೀಡದಿದ್ದಕ್ಕೆ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯ ಬೇಸರಗೊಂಡಿರುವಂಥದ್ದು. ಇದರ ಲಾಭವನ್ನು ಪಡೆಯಲು ಬಿಜೆಪಿಯು ಸಹ ಶತ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗ ಸದ್ಯ BS ಯಡಿಯೂರಪ್ಪನವರು ಬಂದಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಮತ್ತೆ ಹೊಸ ಚೈತನ್ಯವನ್ನ ನೀಡಿದೆ ಅಂತ ಹೇಳಬಹುದು. ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಜನರು ಬಾವುಟಗಳನ್ನ ಹಿಡಿದು ಹರ್ಷೋದ್ಗಾರ ಅವರಲ್ಲಿ ಮನೆ ಮಾಡಿರುವಂಥದ್ದು. ಈಗ BS ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರದ ಮಾಜಿ ಸಚಿವ GM ಸಿದ್ದೇಶ್ವರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಎಲ್ಲರೂ ಸಹ ಈ ರೋಡ್ ಶೋ ಅಲ್ಲಿ ಭಾಗಿಯಾಗಿರುವಂಥದ್ದು. ಶ್ರೀನಿವಾಸ್ ದಾಸ್ಕರಿಯಪ್ಪ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಬಂದಿರುವಂಥದ್ದು. ನಮ್ಮ ಜೊತೆಗೆ ದಾವಣಗೆರೆಯಿಂದ ವಿನಯ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಈಗ ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಬಿಜೆಪಿನ ಅಧಿಕೃತವಾಗಿ ಜಾಯಿನ್ ಕೂಡ ಆಗ್ತಾರಂತೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಮುಂದುವರಿಯುತ್ತಿದ್ದಾರೆ. ವಿನಯ್ ಅವರೇ, ಏನಿದೆ ಎಲೆಕ್ಷನ್ ಟೈಮ್ನಲ್ಲಿ ಏಕಾಏಕಿ ನಿರ್ಧಾರ? ಟಿಕೆಟ್ ನಿಮಗೆ ಸಿಗುತ್ತೆ, ನಿಮಗೊಂದು ಆಹ್ವಾನ ಇದೆ ಅನ್ನುವ ಮಾತಿತ್ತು. ಆ ನಂತರ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು. ಯು ಹ್ಯಾವ್ ಸಪೋರ್ಟೆಡ್ ಬಿಜೆಪಿ. ದಾವಣಗೆರೆನಲ್ಲಿ ನಮ್ದು ಒಂದು ಸೈದ್ಧಾಂತಿಕ ನಿಲುವು. MP ಎಲೆಕ್ಷನ್ ನಲ್ಲೂ ಅದೇ ನಿಲುವು ಇಟ್ಕೊಂಡು ದಾವಣಗೆರೆನಲ್ಲಿ ಏನು ಒಂದು ಶೋಷಣೆ ನಡೀತಾ ಇದೆ, ದಬ್ಬಾಳಿಕೆ ಇದೆ, ದುರಹಂಕಾರ ಇದೆ, ಅದನ್ನ ಶತಾಯಗತಾಯ ಸೋಲಿಸಬೇಕು ಅನ್ನೋ ಒಂದು ನಿರ್ಧಾರದಿಂದ ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಯಾರ ದಬ್ಬಾಳಿಕೆ, ಯಾರ ದುರಹಂಕಾರ? ಶಾಮನೂರು ಕುಟುಂಬದ ಒಂದು ದಬ್ಬಾಳಿಕೆ, ಪಾಳೆಗಾರಿಕೆ ಏನು ಈ ಒಂದು ದಾವಣಗೆರೆನಲ್ಲಿ ನಡೀತಾ ಇದೆ, ಅದರ ವಿರುದ್ಧ ಹೋರಾಟ ಮಾಡಿದೆ. ಟಿಕೆಟ್ ಸಿಗ್ಲಿಲ್ಲ, ಬಂಡಾಯ ನಿಂತ್ಕೊಂಡೆ. ಓಕೆ. ಅದಾದ ನಂತರ ಈ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಜನಗಳ ಜೊತೆ ಒಡನಾಟ ಇಟ್ಕೊಂಡು ಹಳ್ಳಿ ಮಟ್ಟದಲ್ಲಿ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಅಕಸ್ಮಾತ್ ಆಗಿ ನನ್ನ ಹೆಸರು ಕೂಡ ಮುನ್ನೆಲೆಗೆ ಬಂತು ಬಿಜೆಪಿಯಿಂದ. ಆಮೇಲೆ ಬಿಜೆಪಿ ಅವ್ರು ಘೋಷಣೆ ಮಾಡಿದ್ರು, ಈ ಸರಿ 5 ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ತೀವಿ ಅಂತಂದು. ನಾನು ಅದಕ್ಕಿಂತ ಮುಂಚೆ ಒಂದು ಪತ್ರಿಕಾ ಗೋಷ್ಠಿ ಮಾಡಿ ಈ ಸರಿ ಮೈನಾರಿಟಿಗೆ ಅಥವಾ ಅಹಿಂದಕ್ಕೆ ಕ್ಷೇತ್ರಕ್ಕೆ ಸಿಗ್ಬೇಕು, ಯಾಕಂದ್ರೆ 85% ಅಹಿಂದ ಕ್ಷೇತ್ರ ಅಂತಂದು ನಾನು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಆಮೇಲೆ ಅನಿರೀಕ್ಷಿತವಾಗಿ ನನ್ನ ಹೆಸರು ಬಂತು. ಒಬ್ಬ OBC ಕ್ಯಾಂಡಿಡೇಟ್ಗೆ ಕೊಡ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಬಂತು. ಅದು ಅನಿರೀಕ್ಷಿತ ಆಗಿತ್ತು. ನಾನು ಕೂಡ ಏನು ಲಾಬಿ ಮಾಡಿರ್ಲಿಲ್ಲ ದೊಡ್ಡ ಮಟ್ಟದಲ್ಲಿ. ಬಟ್ ನಾನು ಆಕಾಂಕ್ಷಿ, ಬಿಜೆಪಿ ಕೊಟ್ರೆ ನಿಲ್ತೀನಿ ಅಂತ ಹೇಳಿದ್ದೆ. ಬಟ್ ನಮ್ಮ ಸಹೋದರ ಅದಕ್ಕೆ ಬಹಳ ಚೆನ್ನಾಗಿದೆ. ಈ ಕ್ಷೇತ್ರದಲ್ಲಿ ಹಲವಾರು ಸಾರಿ ವೇದಿಕೆ ಹಂಚ್ಕೊಂಡಿದ್ವಿ, ಬಹಳ ಸಂತೋಷ ಆಯ್ತು. ಸೊ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಘೋಷಣೆ ಮಾಡಿ, ಯಾಕಂದ್ರೆ ಈ ಕಡೆ ಟಿಕೆಟ್ ಮೈನಾರಿಟಿ ಸಿಗ್ಲಿಲ್ಲ ಕಾಂಗ್ರೆಸ್ ಅಲ್ಲಿ. ನಾನು ಅನ್ಕೊಂಡಂಗೆನೆ ನಾ ಮುಂಚೆನೆಲ್ಲ ಹೇಳ್ತಾ ಇದ್ದೆ, ಆಲ್ರೆಡಿ ಅವ್ರ ಮನೇಲಿ ಬಿ ಫಾರ್ಮ್ ಇದೆ ಅಂತಂದು. ಸೊ ಸಮರ್ಥಿಗೆ ಸಿಕ್ಕಾಗ ಬಹಳ ಬೇಜಾರಾಯ್ತು. ಏನಿದು ಇಷ್ಟೊಂದು ಅಧಿಕಾರ ಇದೆ ಇವ್ರಿಗೆ, ಎಷ್ಟು ದುರಾಸೆ. ಆಮೇಲೆ ಆ ದಕ್ಷಿಣ ನೀವು ಒಂದ್ಸರಿ ಬರ್ಬೇಕಿಲ್ಲಿ, ಏನು ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಇಲ್ಲದಂತ ಒಂದು ಕ್ಷೇತ್ರ ಅಲ್ಲಿ 6 ಟೈಮ್ MLA ಆಗಿ ಈಗಲೂ ಜನಗಳು ಅಲ್ಲಿ ದನಗಳಂತೆ ಬದುಕ್ತಾ ಇರುವಂತ ಒಂದು ಕ್ಷೇತ್ರ ಅದು. ಇದು ಎಕ್ಸ್ಟ್ರೀಮ್ ವರ್ಡ್, ಬಟ್ ನಾನು ತುಂಬಾ ಕಾನ್ಶಿಯಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವೊಂದ್ ರೌಂಡ್ ಹೋಗ್ ಬಂದ್ರೆ ಗೊತ್ತಾಗ್ತದೆ ಆ ಕ್ಷೇತ್ರದಲ್ಲಿ ಲ್ಯಾಕ್ ಆಫ್ ಡೆವಲಪ್ಮೆಂಟ್, ಹೌ ಮಚ್ ಗ್ಲೇರಿಂಗ್ ಇಟ್ ಈಸ್ ಅಂತಂದು. ಸೊ ಆವಾಗ ನಾನು ನಿರ್ಧಾರ ಮಾಡಿದ್ದು, ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ. ಇದು ಬಾಹ್ಯ ಬೆಂಬಲ, ನಾನು ಇನ್ನು ಬಿಜೆಪಿ ಸೇರಿಲ್ಲ, ಬಾಹ್ಯ ಬೆಂಬಲ ಕೊಡ್ತಾ ಇದ್ದೀನಿ. ಮತ್ತು ಹಳ್ಳಿ ಎಲ್ಲ ಸುತ್ತಾಡಿ ವಾಲಂಟಿಯರ್ ಏನು ಅಪೇಕ್ಷೆ ಇಲ್ದಂಗೆ, ಫ್ಯೂಚರ್ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಹೇಳಿದೆ, ಮಾನಸಿಕವಾಗಿ ಬಿಜೆಪಿಗೆ ಬಂದ್ಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ವರಿಷ್ಠರ ಜೊತೆ ನಿರ್ಧಾರ ಮಾಡಿ, ಡಿಸ್ಕಸ್ ಮಾಡಿ ಅದು ಒಂದು ಸೂಕ್ತ ನಿರ್ಧಾರ ತಗೊಂಡು ಅದು ಮುಂದೆ ನೋಡೋಣ ಅಂತಂದು. ಬಟ್ ಸದ್ಯಕ್ಕೆ ನಮ್ಗೇನಪ್ಪಾ ಅಂದ್ರೆ May 4 ಐತಿಹಾಸಿಕ ಇದು. ನನ್ನ ಪ್ರಕಾರ ಈ ಚುನಾವಣೆ ಒಂದು ಐತಿಹಾಸಿಕ. ಬಿಜೆಪಿ ಒಂದ್ ಸರಿನೂ ಗೆದ್ದಿಲ್ಲ. 8 MLA ಕ್ಷೇತ್ರದಲ್ಲಿ ದಾವಣಗೆರೆನಲ್ಲಿ ಒಂದ್ ಸರಿನೂ ಗೆದ್ದಿಲ್ಲ. ಈ ಸರಿ ಏನಾದ್ರು ಗೆಲ್ತು ಅಂತಂದ್ರೆ ಇದು ರಾಜ್ಯ ಸರ್ಕಾರದ ಒಂದು ದುರಾಡಳಿತದ ವಿರುದ್ಧ ಒಂದು ವರ್ಡಿಕ್ಟ್ ಅಂತಾನು ಭಾವಿಸ್ತೀನಿ. ಜೊತೆಗೆ
ಕಾಂಗ್ರೆಸ್ ಇಂದ ಅಹಿಂದ ದೂರ ಹೋಗ್ತಾ ಇದೆ ಅನ್ನೋದು ಕೂಡ ಇದರಿಂದ ಸೂಚ್ಯ ಆಗ್ತದೆ. ಸೊ ಯಾಕೆ ಅಂತಂದ್ರೆ ಏನು ಅಹಿಂದ ಹೆಸರಿನಲ್ಲಿ ಅಹಿಂದ ವರ್ಗದ ಯುವಕರು ಇರ್ಬೋದು, ಯುವ ನಾಯಕರು ಇರ್ಬೋದು, ಅವರಿಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಅವಕಾಶ ಕೊಡ್ಲಿಲ್ಲ ಕಾಂಗ್ರೆಸ್ ಪಕ್ಷ. ಸೊ ಇದು ಒಂದು ಅದರ ವಿರುದ್ಧನೂ ಕೂಡ ಒಂದು ವರ್ಡಿಕ್ಟ್. ನೀವು ಈಗಾಗಲೇ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ, ಮುಸ್ಲಿಮ್ಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಾವಣಗೆರೆ ಎಲೆಕ್ಷನ್ ಇರ್ಬೋದು, ಸ್ಟೇಟ್ ಎಲೆಕ್ಷನ್ ಇರ್ಬೋದು, ಓಪನ್ ಆಗಿ ನಾವು ಬಿಜೆಪಿ ವೋಟ್ ಹಾಕ್ತಿದೀವಿ ಅಂತಾರೆ. ಇಟ್ ಇಸ್ ಆಲ್ ಜೆನ್ಯೂನ್ ಕನ್ಸರ್ನ್. ಅವ್ರು ಯಾರು ಈಗ ವೋಟ್ ಹಾಕ್ತಿವಿ ಅಂತಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡ್ತೀನಿ ಅನ್ನೋ ಒಂದು ಸೂಪರ್ಫಿಷಿಯಲ್ ರಿಸೆಂಟ್ಮೆಂಟ್ ಅಥವಾ ಡಿಸ್ಕಂಟೆಂಟ್ ಅಂತ ಜೆನ್ಯೂನ್ ಆಗಿ ದೇ ಆರ್ ಡಿಸ್ಕಂಟೆಂಟೆಡ್. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದೆ, ಅವ್ರು ಬದುಕ್ತಾ ಇರೋ ಒಂದು ನೇಚರ್ ಹೆಂಗಿದೆ ಅಂತಂದ್ರೆ ಅಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯ ಇಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಇದೆ. ಇವು ಸುಮ್ಮನೆ ರೋಡ್ ಮಾಡಿದ್ವಿ, ಲೈಟ್ ಹಾಕಿದ್ವಿ ಅಂತ ಹೇಳ್ತಾರೆ. ಹಾಸ್ಪಿಟಲ್ಸ್ ಇಲ್ಲ, ಸ್ಕೂಲ್ಸ್ ಇಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಸಪರೇಟ್ ಆದ ಕಾಲೇಜ್ ಇಲ್ಲ. ಸುಮಾರು 80,000 to 90,000 ಒಂದು ಪಾಪ್ಯುಲೇಷನ್ ಬ್ಲಾಕ್ ಇದೆ. ಆ ಜಾಗದಲ್ಲಿ ನಾನ್ ನೋಡಿದ್ದೀನಿ 3,000 ಪಾಪ್ಯುಲೇಷನ್ ಇರೋ ಹಳ್ಳಿನಲ್ಲಿ ಒಂದು PU ಕಾಲೇಜ್ ಇರ್ತದೆ. ಓಕೆ, ಬಟ್ ಇಲ್ಲಿ ಅಂತಿಮವಾಗಿ ಎಲೆಕ್ಷನ್ ಗೆಲ್ಲಬಹುದು ಅನ್ಸುತ್ತಾ ಬಿಜೆಪಿ? ಸರ್ 100% ಗೆಲ್ಲುತ್ತೆ ಬಿಜೆಪಿ. ಇದು ಇಡೀ ಸರ್ಕಾರನೇ ಬಂದು ದಾವಣಗೆರೆನಲ್ಲಿ ಕೂತಿದೆ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಆಮೇಲೆ ಯುನೈಟೆಡ್ ಎಫರ್ಟ್ ಆಗ್ತಾ ಇದಾರೆ, ಆರ್ಗನೈಸ್ಡ್ ಎಫರ್ಟ್ ಆಗ್ತಾ ಇದಾರೆ, ಪ್ರತಿಯೊಬ್ಬರು ಕೂಡ ಸಿನ್ಸಿಯರ್ ಎಫರ್ಟ್ ಆಗ್ತಾ ಇದಾರೆ. ಆಮೇಲೆ ಏನಿಲ್ಲ, ದಾವಣಗೆರೆನಲ್ಲಿ ಒಂದು ಟಿಕೆಟ್ಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಎಲ್ಲ ಕ್ಯಾಂಡಿಡೇಟ್, ಅವರು ಕೂಡ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ, ಮೇಲ್ನೋಟ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ಡೀಟೇಲ್ ಆಗಿ ಮಾತಾಡೋಣ ವಿನಯ್ ಕುಮಾರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ತಡವಾಗಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಏನು ಶಿಗ್ಗಾಂವಿ ಬೈ ಎಲೆಕ್ಷನ್ನಲ್ಲಿ ಏನೋ ಕಮಾಲ್ ತೋರಿಸಿದ್ರಿ ನೀವು, ಅದನ್ನು ಈ ಸಲ ಬಾಗಲಕೋಟೆಯಲ್ಲಿ ಮಾಡಬೇಕು ಅಂತ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಂತೆ? ಇಲ್ಲ, ಇಲೆಕ್ಷನ್ ಶಿಗ್ಗಾಂವ್ ಇಲೆಕ್ಷನ್ ಅಂತಾರೆ, ಇದು ಬಾಗಲಕೋಟೆ ಇಲೆಕ್ಷನ್ ರೀ. ಎಲ್ಲ ಯಾವುದಾದ್ರು ಚುನಾವಣೆನೇ ಅದಕ್ಕೆ. ನೀವು ಬರಲ್ವಾ ಸರ್ ದಾವಣಗೆರೆಗೆ? ಇಲ್ಲ, ನಮ್ಮದು ಬಾಗಲಕೋಟೆಯಲ್ಲಿ ಇದ್ದಾರೆ, ಬಹುಶಃ ಡೌಟ್ ದಾವಣಗೆರೆ ಬರೋದು. ಏನಿದೆ ವಾತಾವರಣ ಜಾರಕಿಹೊಳಿ ಅವರೇ? ನಾವು ನಡೀತಾ ಇದೆ ಚುನಾವಣೆ, ಇನ್ನೂ 5-6 ದಿವಸ ಇದೆ. ಸೊ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ವಿ ಗೆಲ್ಲಲಿಕ್ಕೆ. ನಮ್ಮ ಕಾರ್ಯಕರ್ತರಿದ್ದಾರೆ, ಸಚಿವರಿದ್ದಾರೆ, ಇವತ್ತು ಅಧ್ಯಕ್ಷ ಕೂಡ ಬಂದಿದ್ದಾರೆ ನಮ್ಮದು. 2 ದಿವಸ ಸಿದ್ದರಾಮಯ್ಯವರು ಕೂಡ ಪ್ರಚಾರ ಮಾಡಿದ್ದಾರೆ. ಸೊ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನೀವು ಕಳೆದ ಬಾರಿ ಶಿಗ್ಗಾಂವ್ ಹೋಗಿ ಕೂತಾಗ BJP ಒಡೆದ ಮನೆ ಇತ್ತು. ವಿಜಯೇಂದ್ರರಿಗೂ ಬೊಮ್ಮಾಯಿಗೆ ಸರಿ ಇರಲಿಲ್ಲ, ಇನ್ನೊಬ್ರು ಅವ್ರಿಗೂ ಒಟ್ಟು ಯಾರಿಗೂ ಸರಿ ಇರಲಿಲ್ಲ. ಈಗ ಅವ್ರು ಏನೋ ಒಂದು ಸ್ವಲ್ಪ ಹೌಸ್ ಆರ್ಡರ್ನಲ್ಲಿ ಮಾಡ್ಕೊಂಡಂಗೆ ಕಾಣುತ್ತೆ. ಹಾಗಾಗಿ ಅವರು ಬಾಗಲಕೋಟೆಯಲ್ಲಿ ಒಂದು ಶತ ಪ್ರಯತ್ನ ಹಾಕ್ತಿದ್ದಾರೆ, ಲಿಂಗಾಯತ ಅಭ್ಯರ್ಥಿ ಇದ್ದಾರೆ. ಇಲ್ಲ, ಯಾರೇ ಆದರೂ ಸೋಲಿಕ್ಕಿಂತ ಯಾರು ಪ್ರಯತ್ನ ಮಾಡೋಲ್ಲ, ಎಲ್ಲರೂ ಗೆಲ್ಲಲಿಕ್ಕೆ ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಇಲ್ಲಿ ನಮ್ಮ ಸ್ಥಾನ ಇದು ಬಾಗಲಕೋಟೆ, ಯಾಕಂದ್ರೆ ನಮ್ಮ ಸ್ಥಾನ ನಾವು ಮೇಟಿಯವರ ನಿಧನದಿಂದ ಕಳ್ಕೊಂಡಿದ್ವಿ. ಈಗ ಅವರು ಅದನ್ನೇ ಮತ್ತೆ ಪಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿ ಯೋಜನೆ ಇದೆ, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾವು ಇವತ್ತು ಚುನಾವಣೆ ಮಾಡ್ತಾಯಿದ್ವಿ ಬಾಗಲಕೋಟೆಯಲ್ಲಿ. ಜಾರಕಿಹೊಳಿ ಅವರು ನಿಮ್ಗೆ ಗೊತ್ತಿಲ್ಲದ್ದೇನಲ್ಲ, ಈಗ ಕುರುಬಾ ಕ್ಯಾಂಡಿಡೇಟ್ ಇದ್ದಾರೆ, ಸಿದ್ದರಾಮಯ್ಯನವರ ಪರಮಾಪ್ತ ಹುಲ್ಲಪ್ಪ ಮೇಟಿಯವರ ಮಗ ಇದ್ದಾರೆ. ಹೀಗಾಗಿ ಗೆಲ್ಲಬೇಕು, ಗೆಲ್ಲುವ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ ಅಲ್ವಾ? ವಿಪರೀತ ಅರ್ಥವನ್ನು ನಾವೇ ತೆಗಿತೀವಿ. ಮೇ 4ನೇ ತಾರೀಕು ಸಂಜೆ ಕೂತ್ಕೊಂಡು ಅಲ್ಲೇನಾದರೂ ಒಂದು ಸ್ವಲ್ಪ ಗಡಬಡಾದರೂ ಅದರ ವಿಪರೀತ ಅರ್ಥವನ್ನು ನಾವೇ ತೆಗಿತೀವಿ. ಖಂಡಿತ ಬಂದೇ ಬರ್ತಾರೆ. ಪ್ಲಸ್ ಮೈನಸ್ ಇದ್ದೇ ಇರ್ತೈತಿ, ಸೋಲು ಗೆಲುವು ನಂತರ. ವಿಜಯೇಂದ್ರ ಅವ್ರು ಹೇಳ್ತಿದ್ರು 15 ಜನ ಮಿನಿಸ್ಟರ್ ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಾರೆ ಅಂತ. ಬೈ ಎಲೆಕ್ಷನ್ ಅಂದ್ರೆ ಅದಲ್ಲ ಸರ್? ಮತ್ತು ಅವ್ರೇನು ಖಾಲಿ ಕೈಲಿ ಬಂದಿದ್ದಾರೆ? ಅಲ್ಲಿ ನೀವು ಆಡಳಿತದಲ್ಲಿರೋರು ನಿಮ್ಮಷ್ಟು ಇರಲಿಕ್ಕಿಲ್ಲ ಅವ್ರ ಹತ್ರ ಅಂತ. ಇಲ್ಲ ಅದು ದುಡ್ಡೇ ಅಂತಾರೆ. ಅದು ಭಾಳ ಹೆಚ್ಚು ಕಮ್ಮಿ ಪ್ರಶ್ನೆ, ದುಡ್ಡೇ ಅಂತಾರೆ ಅದಕ್ಕೆ. ಬಟ್ ಜಾರಕಿಹೊಳಿ ಒಂದು 2-3 ದಿನದಿಂದ ಒಂದು ಹೊಸ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಬೇಸರಗೊಂಡಿದ್ದಾರೆ. ಅವ್ರ ಬೆಂಬಲಿಗರು ಹೋಗಿ ಶಾಮನೂರು ಮಲ್ಲಿಕಾರ್ಜುನ್ ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಜಮೀರ್ ಅಹಮದ್ ಖಾನ್ ಬರಲ್ಲ ಅಂತಾರೆ.
ಜಮೀರ್ ಅಹ್ಮದ್ ಖಾನ್ರಿಗೂ ಸಲೀಂ ಅಹ್ಮದ್ರಿಗೂ ಷಡ್ಯಂತ್ರ ಅನ್ನುವ ಪದ ಬಳಕೆ ಎಲ್ಲ ನಡೆಯುತ್ತೆ. ಏನು ನಡೆದಿದೆ ಚುನಾವಣೆಯ ಹೊಸ್ತಿಲಲ್ಲಿ? ನಿಮ್ಮದು ಪ್ರೈಮ್ ವೋಟ್ ಬ್ಯಾಂಕ್ ಅದು ಮುಸಲ್ಮಾನರದು. ಹೌದಾ, ಅದರಲ್ಲಿ ನಿಜ ನಮ್ಮ ಪ್ರೈಮ್ ವೋಟ್ರು. ಯಾಕಂದರೆ ಅವರು ಮುಸಲ್ಮಾನರಿಗೆ ಟಿಕೆಟ್ ಕೊಡಿಸ್ಬೇಕಂತ ಅವರು ಒಂದು ಪ್ರಯತ್ನ ಮಾಡಿದರು, ಆದರೆ ಅದಕ್ಕೂ ಪಕ್ಷ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ನಾರಾಜಾಗಿದ್ದು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೂ ಕೂಡ ಈಗ ಮುಸ್ಲಿಂ ವೋಟರು ಅವರು ಪಾರ್ಟಿ ಮ್ಯಾಗೆ ಡಿಪೆಂಡ್ ಇದ್ದಾರೆ, ವ್ಯಕ್ತಿಗತ ಡಿಪೆಂಡ್ ಆಗಿರೋಲ್ಲ ಅವರು. ಬಟ್ ಏನು ಜಮೀರ್ ಅಹ್ಮದ್ ಖಾನ್ ಕರ್ಕೊಂಬರ್ಲಿಕ್ಕೆ ಆಗ್ತಾ ಇಲ್ವಾ? ಅವರು ಕೇರಳದಲ್ಲಿ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಬೈ ಇಲೆಕ್ಷನ್ಸ್ ಭಾಳ ಮುಖ್ಯ, ಅದು ಸಿದ್ದರಾಮಯ್ಯನವರು ಗೆದ್ದು ತೋರಿಸಲೇಬೇಕು ಅನ್ನುವಂಥ ಇಲೆಕ್ಷನ್ನು. ಮತ್ತು ಅಲ್ಲ, ನಮ್ಮ ದಾವಣಗೆರೆ ಚುನಾವಣೆ ಹೆಚ್ಚು ಡಿಪೆಂಡ್ ಇರೋದು ಅಲ್ಲಿ ನಮ್ಮ ಸಚಿವರ ಮೇಲೆ, ಮಲ್ಲಿಕಾರ್ಜುನ ಮೇಲೆ ಡಿಪೆಂಡ್ ಆಗಿದೆ. ಪಾರ್ಟಿಯವ್ರ ಜೊತೆ ಕೆಲಸ ಮಾಡ್ತಿದ್ದೆ, ಅದ್ರ ಭಾಳ ಪ್ರಮುಖವಾಗಿ ಹೆಚ್ಚು ನಾವು ಅವಲಂಬನೆ ಇರೋದು ಮಲ್ಲಿಕಾರ್ಜುನ ಮೇಲೆ. ಮುಸಲ್ಮಾನರು ವೋಟ್ ಡಿವೈಡ್ ಆದರೆ ಡಿವೈಡ್ ಸ್ವಲ್ಪ ಪರ್ಸೆಂಟ್ ಆಗೇ ಆಗ್ತದೆ, ಯಾಕಂದ್ರೆ ಆಗೋಲ್ಲ ಅಂತೇಳಿಲ್ಲ. ಹಿಂದೂ ಆಗಿದೆ, ಇದೇನು ಹೊಸದಲ್ಲ. ಹಿಂದೂ JDSನಿಂದ ಮುಸ್ಲಿಮರು ಸ್ಪರ್ಧೆ ಮಾಡಿದರು. ಇಡೀ ರಾಜ್ಯದಲ್ಲಿ ಮುಸ್ಲಿಮರು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದರು JDSನಿಂದ, ಅಲ್ಲಿ ಮುಸ್ಲಿಮರು ಓಟ್ ತೊಂದರೆ ಇಲ್ಲ ಅಂತೆಲ್ಲ. ಇದು ಏನು ಹೊಸದಲ್ಲ. ಈ ಎರಡು ಬೈ ಇಲೆಕ್ಷನ್ ರಿಸಲ್ಟ್ಸ್, ನಿಮ್ಮ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ ಅಲ್ಲ, ಅದೊಂದು ಪ್ರೈಮ್ ಚರ್ಚೆ 2023ರಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಬೈ ಇಲೆಕ್ಷನ್ ರಿಸಲ್ಟ್ ಅದರ ಮೇಲೆ ಏನು ಪರಿಣಾಮ ಬೀರುತ್ತಂಥದ್ದು? ಇಲ್ಲ, ಈ ಚುನಾವಣೆಗೆ ಲೀಡರ್ಶಿಪ್ಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಬಟ್ ಈಗ ದಾವಣಗೆರೆ ಜಗಳ ನೋಡಿದ್ರೆ ಅದು ಸಿದ್ದರಾಮಯ್ಯ DK ಶಿವಕುಮಾರ್ ಜಗಳ ಇದ್ದಂಗಿತ್ತು. ಸಿದ್ದರಾಮಯ್ಯನವರ ಪರಮಾಪ್ತರವರು ನಜೀರ್ ಮತ್ತು ಜಮೀರ್ ಅಹ್ಮದ್ ಖಾನ್. ಅಲ್ಲ, ತಾವು ಪರಮಾತ್ಮರು, ತಾವು ಬರಲ್ಲ ಅಂತಿದ್ದೀರಿ ದಾವಣಗೆರೆಗೆ? ಅಲ್ಲ, ಅವಶ್ಯ ಬಿದ್ದರೆ ಕರೆದ್ರೆ ಪಾರ್ಟಿಯವ್ರು ಬರ್ತೀವಿ, ಅದಿಲ್ಲ. ಯಾಕಂದ್ರೆ ನನಗೆ ಜವಾಬ್ದಾರಿ ಜಾಸ್ತಿ ಇಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ. ನಾವು ಹೇಳಿದೆಲ್ಲ, ಈಗಾಗಲೇ ನಮ್ಮಲ್ಲಿ SS ಮಲ್ಲಿಕಾರ್ಜುನ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ. ಅವ್ರಿಗೆ ಚುನಾವಣೆ ಅಲ್ಲೇ ಇದ್ದಾರೆ, ಅವ್ರಿಗೆ ಅಲ್ಲಿ ಮತದಾರ ಗೊತ್ತಿದ್ದಾರೆ, ಅಲ್ಲಿ ಭೌಗೋಳಿಕವಾಗಿ ಗೊತ್ತಿದೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಹೀಗಾಗಿ ಹೆಚ್ಚು ನಾವು ಡಿಪೆಂಡ್ ಆಗಿದ್ದು ಮಲ್ಲಿಕಾರ್ಜುನ ಮೇಲೆ ದಾವಣಗೆರೆಗೆ. ಈ ಅಹಿಂದ ಓಟ್ಗಳು BJP ಕೂಡ ಅದನ್ನು ಈಗ ಕರ್ನಾಟಕ ಬಿಟ್ಟರೆ ಹೊರಗಡೆ ಅಹಿಂದ ಓಟ್ಗಳ ಮೇಲೆ BJP ಅವಲಂಬಿತ ಆಗಿದೆ. ಉತ್ತರ ಪ್ರದೇಶ ಹೋಗ್ರಿ, ಬಿಹಾರ್ ಹೋಗ್ರಿ, ಮಹಾರಾಷ್ಟ್ರ ಹೋಗ್ರಿ, ಗುಜರಾತ್ ಹೋಗ್ರಿ, ಅಹಿಂದ ಮತಗಳು BJPಗೆ ಒಂದು ಪ್ರೈಮ್ ವೋಟ್ ಬ್ಯಾಂಕ್ ಆಗಿವೆ. ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ನಿಮ್ಮ ಕಾರಣದಿಂದ ಅಹಿಂದ ಓಟ್ಗಳು ಕಾಂಗ್ರೆಸ್ ಬಳಿ ಗಟ್ಟಿಯಾಗಿ ಉಳಿದುಕೊಂಡಿವೆ. ಬಟ್ ಈ ಚುನಾವಣೆಯಲ್ಲಿ ನಾನು ಕೇಳ್ಪಟ್ಟೆ, BJPಯವರು ಒಳಗಿಂದೊಳಗಡೆ ಅಹಿಂದ ಓಟ್, ಈಗ ವಿನಯ್ ಕುಮಾರ್ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಮುಂಚೆ, ಕುರುಬ ಸಮುದಾಯದವರು. BJPಯವರು ಕ್ಯಾಂಡಿಡೇಟ್ ಕೊಟ್ಟಿದ್ದು ದಾಸ್ ಕರಿಯಪ್ಪ, ನಿಮ್ಮದೇ ಸಮುದಾಯದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು. BJP ಕೂಡ ನಿಧಾನವಾಗಿ ಲಿಂಗಾಯತ ಜೊತೆಗೆ ಅಹಿಂದ ಓಟ್ಗಳನ್ನು ಸೆಳೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಮಾಡ್ತಾರೆ, ಮುಂಚೆಯಿಂದ ಕೂಡ ಅವ್ರೇನು ಮಾಡ್ತಾರೆ, ಅವರು ಅಹಿಂದ ಸೆಳೆಯಬೇಕು, ಜೊತೆಗೆ SC ST ಕೂಡ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಇಂಥ ಪ್ರಯೋಗಗಳನ್ನು ಮಾಡ್ತಾರೆ. ಹಿಂದೆ ಅವ್ರ ಸರ್ಕಾರ ಬಂದಾಗ ಒಂದೇ ಸಾರಿ ನಾಯಕರಿಗೆ 3 ಸಚಿವ ಸ್ಥಾನ ಕೊಟ್ಟಿದ್ದರು, ನಂತರ ಕುರುಬರಿಗೆ ಕೊಟ್ಟಿದ್ದರು. ಅವಕಾಶ ಸಿಕ್ಕಾಗ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಆದರೆ ಅಂತಿಮವಾಗಿ ಅಹಿಂದವರೆಗೂ ಹೆಚ್ಚಿನ ಸಂಖ್ಯೆ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಎಸ್, ಧನ್ಯವಾದ ಸತೀಶ್ ಜಾರಕಿಹೊಳಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ದಾವಣಗೆರೆ ಬೈ ಎಲೆಕ್ಷನ್ನಿನ ಸುದ್ದಿ ಹೇಳ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಿಂದ ನೇರ ಸಂಪರ್ಕಕ್ಕೆ ಸಿಕ್ಕರು. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೆಂಡ ಹಾಯ್ದಿದೆ. SS ಮಲ್ಲಿಕಾರ್ಜುನ್ ಅವರು ಮತ್ತು ಅವರ ಪುತ್ರ ಸಮರ್ಥ್ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೆಂಡ ಹಾಯ್ದಿದೆ.
ಬೈ ಎಲೆಕ್ಷನ್ ಅಖಾಡದ ವಿವರಗಳನ್ನು ನೋಡಿದ್ರಿ. ಈಗ ಪಂಚರಾಜ್ಯ ಚುನಾವಣೆಯ ಅಪ್ಡೇಟ್ಗಳು. ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗಳು. ಮತ್ತೊಂದು ಚುನಾವಣಾ ಪೂರ್ವ ಸಮೀಕ್ಷೆ ಬಂದಿದೆ. ಸಿ ವೋಟರ್ನ ಸಮೀಕ್ಷೆ. ಸಿ ವೋಟರ್ ಪ್ರಕಾರ ಮೊದಲಿಗೆ ಕೇರಳಂ ನೋಡೋಣ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಸರಳ ಬಹುಮತ ಅಂತ ಹೇಳ್ತಾ ಇದೆ ಸಿ ವೋಟರ್. ಅರವತ್ತೊಂಬತ್ತರಿಂದ 81 ತನಕ ಸ್ಥಾನಗಳನ್ನ ಪಡೆದು ಯುಡಿಎಫ್ ಸರಳ ಬಹುಮತದಲ್ಲಿ ಆಯ್ಕೆಯಾಗುತ್ತೆ ಅಂತ ಸಿ ವೋಟರ್ನ ಸಮೀಕ್ಷೆ ಹೇಳ್ತಾ ಇದೆ. ಈಗ ಅಧಿಕಾರದಲ್ಲಿರುವ ಎಲ್ಡಿಎಫ್ ಮೈತ್ರಿಕೂಟ 57ರಿಂದ 69 ತನಕ ಸ್ಥಾನಗಳನ್ನ ಪಡೆದು ಅಧಿಕಾರ ಕಳೆದುಕೊಳ್ಳುತ್ತೆ. ಸಿ ವೋಟರ್ನ ಸಮೀಕ್ಷೆ. ಎನ್ಡಿಎ 1ರಿಂದ 5 ಸ್ಥಾನಗಳನ್ನು ಗಳಿಸಬಹುದಂತೆ. ಈ ಸಮೀಕ್ಷೆಯ ಪ್ರಕಾರ ಯುಡಿಎಫ್ 39% ಓಟ್ ತಗೊಳ್ಳುತ್ತೆ, ಎಲ್ಡಿಎಫ್ 36% ಓಟ್ ತಗೊಳ್ಳುತ್ತೆ, ಎನ್ಡಿಎ ಮೈತ್ರಿಕೂಟ 17% ಓಟ್ ತಗೊಳ್ಳುತ್ತಂತೆ. ಸಮೀಕ್ಷೆಯ ಭವಿಷ್ಯ, ಸ್ಥಾನಗಳ ಭವಿಷ್ಯವನ್ನು ನೋಡ್ತಾ ಇದ್ದೀರಿ. ಕಳೆದ ಚುನಾವಣೆಯಲ್ಲಿ 41 ಸ್ಥಾನ ಪಡೆದಿದ್ದ ಯುಡಿಎಫ್ ಈ ಸಲ 69ರಿಂದ 81 ತನಕ ಸ್ಥಾನಗಳನ್ನು ಪಡೆದ ಅಧಿಕಾರಕ್ಕೆ ಬರುತ್ತೆ ಅಂತ ಸಿ ವೋಟರ್ನ ಸಮೀಕ್ಷೆ ಹೇಳ್ತಾ ಇರೋದು. ಕಳೆದ ಚುನಾವಣೆಯಲ್ಲಿ 99 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಎಲ್ಡಿಎಫ್ ಈ ಸಲ ಕನಿಷ್ಠ 57 ಗರಿಷ್ಠ 69 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರ ಕಳೆದುಕೊಳ್ಳುತ್ತಂತೆ. ಕಳೆದ ಸಲ 1 ಸ್ಥಾನವನ್ನ ಬಿಜೆಪಿ ಆಗಲಿ ಎನ್ಡಿಎ ಆಗಲಿ ತಗೊಂಡಿರಲಿಲ್ಲ. ಈ ಸಲ ಕನಿಷ್ಠ 1 ಗರಿಷ್ಠ 5 ಕ್ಷೇತ್ರಗಳು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಎನ್ಡಿಎನ ವೋಟ್ ಶೇರ್ನಲ್ಲಿ ಗಣನೀಯ ಹೆಚ್ಚಳವನ್ನ ಈ ಸಮೀಕ್ಷೆ ಹಿಂಟ್ ಮಾಡ್ತಾ ಇದೆ. ಕಳೆದ ಸಲ 39.5% ವೋಟ್ ತಗೊಂಡಿದ್ದ ಯುಡಿಎಫ್ ಈ ಸಲ 0.5% ಕಡಿಮೆನೂ ಆಗಬಹುದಂತೆ. ಆದರೆ ಅಧಿಕಾರಕ್ಕೆ ಬರ್ತಾರೆ, 39% ವೋಟ್ ತಗೊಳ್ಬಹುದು. ಎಲ್ಡಿಎಫ್ನ ವೋಟ್ ಶೇರ್ನ ಡ್ರಾಪ್ ನೋಡಿ. ಕಳೆದ ಸಲ 45.4% ವೋಟ್ ತಗೊಂಡಿತ್ತು ಎಲ್ಡಿಎಫ್. ಈ ಸಲ ಅದು 36ಕ್ಕೆ ಕುಸಿಯಬಹುದಂತೆ. ಬಿಜೆಪಿ ನೇತೃತ್ವದ ಎನ್ಡಿಎ ಕಳೆದ ಸಲ 12.4% ವೋಟ್ ತಗೊಂಡಿತ್ತು. ಈ ಸಲ ಅದು 17% ತನಕ ಹೋಗಬಹುದು. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯುಡಿಎಫ್ ಗೆಲುವು ನೋಡಿದಾಗ ವಿಧಾನಸಭಾ ಚುನಾವಣೆಯನ್ನು ಗೆದ್ಕೊಂಡ್ಬಿಡ್ತಾರೆ ಇವರು ಅನ್ನೋ ವಾತಾವರಣ ಇತ್ತು. ಆದರೆ ಅದಾದ ನಂತರ ಸ್ವಲ್ಪ ಸಮಸ್ಯೆಗಳು ಉಂಟಾಗಿ ಮತ್ತೆ ಎಲ್ಡಿಎಫ್ ಅಧಿಕಾರಕ್ಕೆ ಬರ್ಬೋದು ಅನ್ನೋ ವಾತಾವರಣ ಇತ್ತು. ಏನು ಮತ್ತೆ ಅಂದರೆ ಎಲ್ಲ ನೀಟಾಗಿ ಅಲೈನ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ಸ್ಟ್ರಾಟಜಿ? ಅಜಿತ್, ಸಿ ವೋಟರ್ ಮತ್ತು ಮನೋರಮಾ ಏನು ದೊಡ್ಡ ಸಂಸ್ಥೆ ಇದೆ ಕೇರಳದಲ್ಲಿ, ಅವರಿಬ್ಬರೂ ಸೇರಿ ನಡೆಸಿರ್ತಕ್ಕಂಥ ಒಂದು ಸುಮಾರು 42,000 ಸ್ಯಾಂಪಲ್ಸ್, ಕೇರಳದ ಮಟ್ಟಿಗೆ ಬಹಳ ದೊಡ್ಡ ಸ್ಯಾಂಪಲ್ ಸೈಜ್ ನಡೆಸಿರ್ತಕ್ಕಂಥ ಒಂದು ಸರ್ವೆ ಇದು. ಈ ಸರ್ವೆ ಮೊದಲ ಬಾರಿಗೆ ಹೇಳ್ತಾ ಇದೆ. ಯಾಕಂದರೆ ಒಂದು ತಿಂಗಳ ಹಿಂದೆ ಬಂದಿರತಕ್ಕಂಥ ಕೆಲ ಸರ್ವೆಗಳು ಹೇಳಿದ್ವು, ಇಲ್ಲ LDF ಈಸ್ ಅಗೇನ್ ಗೇನಿಂಗ್ ಮೂಮೆಂಟಮ್, ಪಿನರಾಯಿ ವಿಜಯನ್. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಡಿಸರೆ ಇದೆ ಅಂತಕ್ಕಂಥದ್ದು. ಆದರೆ ಸಿ ವೋಟರ್ ಸರ್ವೆ ಪ್ರಮುಖವಾಗಿ ಬೊಟ್ಟು ಮಾಡಿ ಹೇಳ್ತಾ ಇರತಕ್ಕಂಥದ್ದು LDF ಆ್ಯಂಟಿ ಇನ್ಕಂಬನ್ಸಿಯಿಂದ ದೊಡ್ಡ ಪ್ರಮಾಣದಲ್ಲಿ
ಫಾಲ್ ಬರ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಯಾವತ್ತೂ ಅಜಿತ್ ಅಂದರೆ ನಾವು ಅನೇಕ ಚುನಾವಣೆಗಳನ್ನು ನೋಡಿದ್ದೀವಿ. ಕರ್ನಾಟಕದ ಚುನಾವಣೆಗಳನ್ನು ಕೂಡ 18-23 ನೀವು ತೆಗೆದುಕೊಂಡು ನೋಡಿ, ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗೆ ಮುಂಚೆ ಸರ್ವೆಗಳು ಟಿಲ್ಟ್ ಟುವರ್ಡ್ಸ್ ಪ್ರೋ ಇನ್ಕಂಬನ್ಸಿ ತೋರಿಸ್ತವೆ. ಓಕೆ 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 ಇದು ಬಯಾಸ್ ಕಾರಣದಿಂದ ಆಗುತ್ತೋ ಅಥವಾ ಮತದಾರರು ಅನ್ಡಿಸೈಡೆಡ್ ಇರ್ತಾರೆ ಅನ್ನುವ ಕಾರಣದಿಂದ ಆಗುತ್ತೋ ಅದು ಆಯಾಯ ಸರ್ವೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಬಟ್ ವೆನ್ ಇಲೆಕ್ಷನ್ಸ್ ವಿಲ್ ಬಿ ಅನೌನ್ಸ್ಡ್, ನಿಧಾನವಾಗಿ ಆಂಟಿ ಇನ್ಕಂಬನ್ಸಿ ವಿಲ್ ಗೇನ್ ಮೊಮೆಂಟಮ್. ಪ್ರಾಯಶಃ 10 ವರ್ಷದ ಆಂಟಿ ಇನ್ಕಂಬನ್ಸಿ ಏನಿದೆ ಅದು LDF ಅನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ LDFಗೆ ನುಕ್ಸಾನ್ ಮಾಡ್ತಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ LDF ಕಣ್ಣೂರ್ ಇದೇನು ಸೌತ್ ಕೇರಳ ಇದೆ ಅಲ್ವಾ, ಕ್ಯಾಲಿಕಟ್, ಕಣ್ಣೂರ್ ಈ ಭಾಗ ಇದೆ ಅಲ್ವಾ, ಇಲ್ಲಿ LDF ತನ್ನ ಸ್ಟ್ರಾಂಗ್ ಹೋಲ್ಡ್ ಅನ್ನು ಉಳಿಸ್ಕೊಳ್ತಾ ಇದೆ. 70-75% ಆಫ್ ದ ಸೀಟ್ಸ್. ಯಾಕಂದರೆ ಸಿ ವೋಟರ್ ಮತ್ತು ಮನೋರಮಾ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ದಾರೆ ಅದನ್ನು, ಯಾವ ಸೀಟ್ ಯಾರಿಗೆ ಹೋಗ್ಬೋದು ಅನ್ನೋದು ಕೂಡ ಡಿಟೇಲಿಂಗ್ ಸರ್ವೆ ಡೀಟೇಲ್ ಆಗಿ. ಓಕೆ ಓಕೆ. ಸೊ ಸೌತ್ ಕೇರಳ ಹೋದರೆ ಮಲಪ್ಪುರಂ, ವಾಯ್ನಾಡು, ಮುಸ್ಲಿಂ ಬಾಹುಳ್ಯ ಏರಿಯಾಗಳು ಏನೇನಿವೆ ಅಲ್ಲಿ UDF ದೊಡ್ಡ ಮಟ್ಟದಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸರ್ವೆ ಹೇಳ್ತಾ ಇದೆ. ಓಕೆ, BJP 1ರಿಂದ 5, ಅದರಲ್ಲಿ ಪ್ರಮುಖವಾಗಿ ನೇಮಂ, ರಾಜೀವ್ ಚಂದ್ರಶೇಖರ್ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಕ್ಷೇತ್ರ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJPಯಲ್ಲಿ 22,000 ಪ್ಲಸ್ ಇತ್ತು ಶಶಿ ಥರೂರ್ ವಿರುದ್ಧ. ಹೀಗಾಗಿ ಈ ಬಾರಿ ರಾಜೀವ್ ಚಂದ್ರಶೇಖರ್ಗೊಂದು ಎಡ್ಜ್ ಇದೆ ಅಂತಕ್ಕಂಥದ್ದನ್ನು ಸರ್ವೆ ತೋರಿಸ್ತಾ ಇದ್ರೆ, ಮಂಜೇಶ್ವರದಲ್ಲೂ ಕೂಡ ಟಫ್ ಫೈಟ್ ಇದೆ. ಎಡ್ಜ್ UDFಗಿದೆ. ಸುರೇಂದ್ರನ್ ವರ್ಸಸ್ ಶಿವನ್ ಕುಟ್ಟಿ ಏನು ಸ್ಪರ್ಧೆ ಇದೆ ಮಂಜೇಶ್ವರದಲ್ಲಿ, ಕನ್ನಡಿಗರ ಬಾಹುಳ್ಯ ಕ್ಷೇತ್ರ ಅದು, ಅಲ್ಲೊಂದು ಎಡ್ಜ್ ಇದೆ. ಓಕೆ, ಅಲ್ಲೊಂದು ಎಡ್ಜ್ ಇದೆ. ಬಟ್ UDFಗೂ ಎಡ್ಜ್ ಅಂದರೆ ಒಂದು ಟಫ್ ಫೈಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಸರ್ವೆ ಹೇಳ್ತಾ ಇದೆ. BJPಯ ವೋಟ್ ಪರ್ಸೆಂಟೇಜ್ ಗಣನೀಯವಾಗಿ ಇಟ್ ಕ್ಯಾನ್ ಬಿ ಎ ಸ್ಪಾಯ್ಲರ್ ಅಂತ ನನಗನ್ಸುತ್ತೆ ಇದನ್ನು ನೋಡಿದರೆ ಅಲ್ವಾ. 17%. ಯಾಕಂದ್ರೆ 17% ಈಸ್ ಆಲ್ಮೋಸ್ಟ್ ಅಜಿತ್ ನಿಮಗೆ 1/5 or 1/6 ಅಲ್ಲಿ ಒಬ್ಬನು ಹೌದು ಹೌದು BJP ವೋಟ್ ಕೊಡ್ತಾ ಇದ್ದಾನೆ. ಕರೆಕ್ಟ್. ಮತ್ತು UDF ಮತ್ತು LDFನ ವೋಟ್ ಶೇರ್ ಏನಿದೆ ಅದರ 50% ವೋಟ್ ಶೇರನ್ನು BJP ತೆಗೆದುಕೊಳ್ತಾ ಇದೆ. ದಟ್ಸ್ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಳ್ಳೋದು ಬೇರೆ, ವಿಧಾನಸಭಾ ಚುನಾವಣೆಯಲ್ಲಿ ಈಗ ತಮಿಳುನಾಡು, ಕೇರಳ, ಪಂಜಾಬ್ ಈ ರಾಜ್ಯಗಳಲ್ಲಿ ಎಲ್ಲಿ BJPಯ ಬೇಸ್ ಕಡಿಮೆ ಇದೆ ಆ ರಾಜ್ಯಗಳಲ್ಲಿ BJP ಲೋಕಸಭಾ ಚುನಾವಣೆಯಲ್ಲಿ ಸೀಟ್. ಫಾರ್ ಎಕ್ಸಾಂಪಲ್ ಈಗ ಆಂಧ್ರ, ನಿಮಗೆ ಹೈದರಾಬಾದ್ ಅಕ್ಕಪಕ್ಕದ 3-4 ಸೀಟ್ಗಳನ್ನು BJP ಗೆದ್ದುಕೊಂಡಿತ್ತು. ಬಟ್ ವಿಧಾನಸಭಾ ಚುನಾವಣೆಗೆ ಅದು ಟ್ರಾನ್ಸ್ಲೇಟ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಕೇರಳದಲ್ಲಿ ಮೊದಲ ಬಾರಿ BJP ವಿಧಾನಸಭಾ ಚುನಾವಣೆಯಲ್ಲಿ ಇಟ್ ಇಸ್ ಟಚಿಂಗ್ 17%, ಅಂದರೆ +5% ಯಾರಾದರೂ ಮೇಲೆ ಹೋಗ್ತಿದ್ರೆ ಅದು BJP ಮಾತ್ರ. UDF ಕೂಡ ಯಾವ ಪ್ರಮಾಣದಲ್ಲಿ ಗೆಲ್ಲುವ ಒಂದು ಪಾರ್ಟಿ ಮೇಲೆ ಹೋಗ್ಬೇಕಲ್ಲ, ಅಪ್ವರ್ಡ್ ಮೊಬಿಲಿಟಿ, ಆ ಅಪ್ವರ್ಡ್ ಮೊಬಿಲಿಟಿ UDFಗೂ ಇಲ್ಲ. UDF ಇಸ್ ಸ್ಟಾಟಿಕ್. ಹೌದು, 1-2% ಕಡಿಮೆನೂ ಆಗ್ಬೋದು. ಬಟ್ ಫಾಲ್ ಇಸ್ LDF. LDFನ ಫಾಲು, UDFನ ಸ್ಟ್ಯಾಟಿಕ್ನೆಸ್ಸು, BJP ಅಪ್ವರ್ಡ್ ಮೊಬಿಲಿಟಿ. ಇದು ಸರ್ವೆ ಹೇಳ್ತಾ ಇದೆ. ನೋಡೋಣ ಏನು ಬರುತ್ತೆ ರಿಸಲ್ಟ್ ಅಂತಕ್ಕಂಥದ್ದು. ಆದರೆ ಕೇರಳ ಇಲ್ಲಿವರೆಗೆ BJPಗೆ ಒಂದು ರೀತಿಯಾಗಿ ಆಸೆ ಹುಟ್ಟಿಸ್ತಿತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಬಾರಿ ತಿರುವನಂತಪುರಂ ಗೆದ್ದ ಮೇಲೆ BJPಯಲ್ಲಿ ಒಂದು ಮೊಮೆಂಟಮ್ ಇದೆ. BJPಗೆ ಅನಿಸ್ತಾ ಇದೆ ನಾವು ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು. ಬಟ್ BJPಯ ವೋಟ್ಗಳು ಯಾರು ನುಕ್ಸಾನ್ ಆಗತ್ತೆ ಎಕ್ಸಾಕ್ಟ್ಲಿ ಅನ್ನೋದು ಮೇನ್ ಹಾಕಕ್ಕೆ ಗೊತ್ತಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.